ನೇಪಾಳ ರೀಸೆಂಟ್ ಆಗಿ ಭಾರತದ ವಿರುದ್ಧ ತಗೊಂಡಿರೋ ಒಂದು ಡಿಸಿಷನ್ಗೆ ಈಗ ಭಾರತ ಇಂಡೈರೆಕ್ಟ್ ಆಗಿ ಒಂದು ರಿಪ್ಲೈ ಅನ್ನ ಕೊಟ್ಟಿದೆ. ಭಾರತದ ಈ ಒಂದು ಡಿಸಿಷನ್ ಇಂದ ನೇಪಾಳದಲ್ಲಿ ಆಲ್ರೆಡಿ ಇದ್ದ ಪೆಟ್ರೋಲ್ ಶಾರ್ಟೇಜ್ ಸಮಸ್ಯೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹಾಗಿದ್ರೆ ರೀಸೆಂಟ್ ಆಗಿ ನೇಪಾಳ ಭಾರತದ ವಿರುದ್ಧ ಏನ್ ಡಿಸಿಷನ್ ಅನ್ನ ತಗೊಂಡಿತ್ತು, ಭಾರತ ಏನ್ ರಿಪ್ಲೈ ಕೊಟ್ಟಿದೆ, ಈಗ ಇದೆಲ್ಲವನ್ನ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಲಾಸ್ಟ್ ಇಯರ್ ನೇಪಾಳನಲ್ಲಿ ಜೆನ್ ಝಿ ಪ್ರೊಟೆಸ್ಟ್ ನಡೆದ ನಂತರ ಅಲ್ಲಿ ಮತ್ತೆ ಇಲೆಕ್ಷನ್ ಆಗಿ ಅದರಲ್ಲಿ ವಿನ್ ಆಗಿರುವ ಈ ಬಲೇಂದ್ರ ಶಾ ಅವರು ಈಗ ಅಲ್ಲಿನ ಪ್ರೈಮ್ ಮಿನಿಸ್ಟರ್. ಇವರು ಪ್ರೈಮ್ ಮಿನಿಸ್ಟರ್ ಆದ ನಂತರ ನೇಪಾಳನಲ್ಲಿ ಹೊಸ ರೀತಿಯ ಪಾಲಿಸಿಗಳು ಬರ್ತಾ ಇದೆ. ನೇಪಾಳನ ಈ ಹೊಸ ಗವರ್ಮೆಂಟ್ ಏನ್ ಮಾಡಿತ್ತು ಅಂದ್ರೆ ರೀಸೆಂಟ್ ಆಗಿ ಭಾರತದ ವಿರುದ್ಧ ಟ್ಯಾರಿಫ್ ಹಾಕುವ ಒಂದು ಹೊಸ ಡಿಸಿಷನ್ ಅನ್ನ ತಗೊಂಡಿತ್ತು. ಇಲ್ಲಿವರೆಗೆ ಭಾರತ ಮತ್ತೆ ನೇಪಾಳ ಮಧ್ಯ ಟ್ರೇಡ್ ಯಾವ ರೀತಿ ನಡೀತಾ ಇತ್ತಂದ್ರೆ ಸೀರಿಯಸ್ ಟ್ಯಾರಿಫ್ ರೂಲ್ಸ್ ಏನೂ ಇರಲಿಲ್ಲ. ಹೆಚ್ಚು ಕಡಿಮೆ ಭಾರತದ ಸ್ಟೇಟ್ ರೀತಿನೇ ಟ್ರೇಡ್ ನಡೀತಾ ಇತ್ತು ನೇಪಾಳ ಮತ್ತೆ ಭಾರತದ ಮಧ್ಯ. ಯಾರು ಬೇಕಿದ್ರು ಭಾರತಕ್ಕೆ ಬರ್ಬೋದಿತ್ತು, ಭಾರತದಲ್ಲಿ ಬಂದು ಕೆಲಸ ಮಾಡ್ಬೋದಿತ್ತು, ಅಥವಾ ವಾಪಸ್ ಹೋಗುವಾಗ ಭಾರತದಿಂದ ಏನು ಬೇಕಾದರೂ ಪರ್ಚೇಸ್ ಮಾಡಿ ನೇಪಾಳ ಒಳಗಡೆ ತಗೊಂಡು ಹೋಗ್ಬೋದಿತ್ತು ವಿತೌಟ್ ಎನಿ ಟ್ಯಾರಿಫ್. ಸೇಮ್ ರೂಲ್ಸ್ ಇಂಡಿಯನ್ಸಿಗೆ ಸಹ ಇತ್ತು. ಯಾರು ಬೇಕಿದ್ರು ನೇಪಾಳದೊಳಗಡೆ ಹೋಗ್ಬೋದು, ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಅಲ್ಲಿಂದ ಪರ್ಚೇಸ್ ಮಾಡಿ ಭಾರತಕ್ಕೆ ವಿತೌಟ್ ಟ್ಯಾರಿಫ್ ತಗೊಂಡು ಬರ್ಬೋದು. ಈ ರೀತಿ ರೂಲ್ಸ್ ನಡೀತಾ ಇತ್ತು. ಬೇಸಿಕಲಿ ಇಂಟರ್ನ್ಯಾಷನಲ್ ಟ್ರೇಡ್ ರೀತಿ ಏನೂ ಇರಲಿಲ್ಲ, ಸಿಂಪಲ್ ಟ್ರೇಡ್ ನಡೀತಾ ಇತ್ತು ಭಾರತ ಮತ್ತು ನೇಪಾಳ ಮಧ್ಯ. ಯಾಕಂದರೆ ನೇಪಾಳ ಒಂದು ಸೈಡಲ್ಲಿ ಫುಲ್ ಹಿಮಾಲಯ ಇದೆ, ಅಲ್ಲಿಂದ ಲ್ಯಾಂಡ್ ಲಾಕ್ ಆಗಿದೆ, ಇನ್ನೊಂದು ಕಡೆಯಿಂದ ಭಾರತದ ಎಲ್ಲ ಸ್ಟೇಟ್ ಸುತ್ತುವರೆದಿದೆ ನೇಪಾಳಕ್ಕೆ. ಇದರಿಂದ ನೇಪಾಳ ಕಂಪ್ಲೀಟ್ಲಿ ಜಿಯೋಗ್ರಫಿಕಲಿ ಲ್ಯಾಂಡ್ ಲಾಕ್ ಆಗಿರುವ ದೇಶ. ಏನು ಟ್ರೇಡ್ ಮಾಡಬೇಕಿದ್ರು ಭಾರತದ ಜೊತೆ ಮಾಡಬೇಕು ಅಥವಾ ಚೈನಾದ ಜೊತೆ ಮಾಡಬೇಕು. ಅದರಲ್ಲೂ ಒಂದು ಕಡೆಯಲ್ಲಿ ಫುಲ್ ಹಿಮಾಲಯ ಇರೋದ್ರಿಂದ ಚೈನಾದ ಜೊತೆ ಡೈರೆಕ್ಟ್ ಟ್ರೇಡ್ ಮಾಡೋದು ತುಂಬ ಕಷ್ಟ. ಇದೇ ಕಾರಣಕ್ಕೆ ಹೆಚ್ಚಾಗಿ ನೇಪಾಳ ಡೈರೆಕ್ಟಾಗಿ ಭಾರತದ ಜೊತೆನೇ ಟ್ರೇಡ್ ನಡೆಸುತ್ತೆ ಲ್ಯಾಂಡ್ ಬಾರ್ಡರ್ ಮುಖಾಂತರ. ಈ ಗ್ರೋಸರಿ ಐಟಮಿಗೆಲ್ಲ ಭಾರತ ಮತ್ತು ನೇಪಾಳ ಜೊತೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ನೇಪಾಳ್ಗಿಂತ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಇದೇ ರೀಸನ್ಗೆ ಈ ಬಾರ್ಡರ್ನಲ್ಲಿರುವವರೆಲ್ಲ ಏನು ಮಾಡ್ತಾರೆ ಅಂದರೆ ಈಚೆಗೆ ಭಾರತದೊಳಗಡೆ ಬಂದು ಅವ್ರಿಗೆ ಬೇಕಾಗಿರುವ ಕೆಲವೊಂದು ಗ್ರೋಸರಿ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ವಾಪಸ್ ನೇಪಾಳದೊಳಗಡೆ ತಗೊಂಡು ಹೋಗ್ತಾರೆ. ಇಲ್ಲಿವರೆಗೆ ಇದಕ್ಕೆ ಯಾವುದೇ ಟ್ಯಾರಿಫ್ ಬೀಳ್ತಾ ಇರಲಿಲ್ಲ ನೇಪಾಳದ ಕಡೆಯಿಂದ ಅಥವಾ ಭಾರತದ ಕಡೆಯಿಂದ. ಈಗ ರೀಸೆಂಟಾಗಿ ನೇಪಾಳ ಸರ್ಕಾರ ಏನು ಹೊಸ ಡಿಸಿಷನ್ ತಗೊಂಡಿದೆ ಅಂದರೆ ಯಾವುದೇ ಪ್ರಾಡಕ್ಟ್ ಭಾರತದಿಂದ ನೇಪಾಳ ಒಳಗಡೆ ತಗೊಂಡು ಹೋಗ್ಬೇಕಿದ್ರು ಯಾವುದೇ ವಸ್ತು ನೇಪಾಳಿ 100 ರೂಪಾಯಿಗಿಂತ ಜಾಸ್ತಿ ಇದ್ರೆ ಅದರ ಬೆಲೆ ನೇಪಾಳ ಸರ್ಕಾರ ಡೈರೆಕ್ಟ್ ಆಗಿ ಅಪ್ ಟು 80% ಟ್ಯಾರಿಫ್ ಹಾಕತ್ತೆ ಆ ಗೂಡ್ಸ್ ಮೇಲೆ. ಈ ಒಂದು ಹೊಸ ರೂಲ್ಸಿನ ವಿರುದ್ಧ ಈ ಬಾರ್ಡರ್ನಲ್ಲಿರುವ ನೇಪಾಳ ಜನರೇ ಅವರ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು ರೀಸೆಂಟ್ ಆಗಿ. ಯಾಕಂದ್ರೆ ಈ ಬಾರ್ಡರ್ನಲ್ಲಿರುವವರೆಲ್ಲ ಭಾರತದೊಳಗಡೆ ಬಂದು ಹತ್ತಿರದಲ್ಲಿದ್ದ ಅಂಗಡಿನಲ್ಲೆಲ್ಲ ಪರ್ಚೇಸ್ ಮಾಡಿ ತಗೊಂಡೋಗಿ ಯೂಸ್ ಮಾಡ್ತಾ ಇದ್ರು ಇಲ್ಲಿವರೆಗೆ. ಆದ್ರೆ ಸಡನ್ ಆಗಿ ನೇಪಾಳ ಸರ್ಕಾರ ತಗೊಂಡಿರೋ ಈ ಡಿಸಿಷನ್ ನಿಂದ ಈ ಪ್ರಾಡಕ್ಟ್ ಪ್ರೈಸ್ ಎಲ್ಲ ಒಂದೇ ಸಲ ಜಾಸ್ತಿ ಆಗಿದೆ. ಸೊ ಇದೇ ಕಾರಣಕ್ಕೆ ನೇಪಾಳ ಸರ್ಕಾರ ವಿರುದ್ಧನೇ ಅವರೆಲ್ಲ ಪ್ರೊಟೆಸ್ಟ್ ಮಾಡಿದ್ರು ರೀಸೆಂಟ್ ಆಗಿ. ನೇಪಾಳ ಸರ್ಕಾರ ಏನ್ ಮಾಡಿತ್ತಂದ್ರೆ ಗಡಿಯಲ್ಲಿ ನೇಪಾಳ ಪೊಲೀಸರನ್ನೆಲ್ಲ ನಿಲ್ಲಿಸಿ ಈ ಜನರನ್ನ ಚೆಕಿಂಗ್ ಎಲ್ಲ ಮಾಡಿಸಿ ಸೀಸ್ ಎಲ್ಲ ಮಾಡಿತ್ತು ಈ ಜನರು ಪರ್ಚೇಸ್ ಮಾಡಿರುವ ಪ್ರಾಡಕ್ಟ್ಗಳನ್ನ. ಆದರೆ ನೇಪಾಳ ಸರ್ಕಾರ ಈ ಹೊಸ ಡಿಸಿಷನ್ ತಗೊಂಡಿರೋದಕ್ಕೆ ಏನು ರೀಸನ್ ಕೊಟ್ಟಿತ್ತಂದರೆ ಇದರಿಂದ ಲೋಕಲ್ ಸೆಲ್ಲರ್ಸಿಗೆಲ್ಲ ಲಾಸ್ ಆಗುತ್ತೆ, ನೇಪಾಳದೊಳಗಡೆ ಏನು ಪ್ರೊಡಕ್ಷನ್ ನಡೆಯುವುದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ನಡೆಯುವುದಿಲ್ಲ, ನೇಪಾಳದವರೆಲ್ಲ ಭಾರತಕ್ಕೆ ಬಂದು ಭಾರತದಿಂದನೇ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಅನ್ನೋ ರೀಸನನ್ನು ಕೊಟ್ಟಿತ್ತು. ಮತ್ತು ಇನ್ನೊಂದು ಮೇಯ್ನ್ ರೀಸನ್ ಏನು ಕೊಟ್ಟಿತ್ತಂದರೆ ಈ ಟ್ಯಾರಿಫ್ ವಸೂಲಿ ಮಾಡೋದ್ರಿಂದ ನೇಪಾಳ ಸರ್ಕಾರದ ಇಕಾನಮಿ ಸ್ಟ್ರಾಂಗ್ ಆಗುತ್ತೆ, ರೆವೆನ್ಯೂ ಜನರೇಟ್ ಆಗುತ್ತೆ ಅನ್ನೋ ರೀಸನ್ನನ್ನೆಲ್ಲ ಕೊಟ್ಟಿತ್ತು ನೇಪಾಳ ಸರ್ಕಾರ. ನೇಪಾಳನ ಒಂದು ಈ ಹೊಸ ಟ್ಯಾರಿಫ್ ಡಿಸಿಷನ್ ನಂತರ ಭಾರತನು ಒಂದು ಇಂಪಾರ್ಟೆಂಟ್ ರೂಲ್ಸನ್ನು ಅಪ್ಲೈ ಮಾಡಿ ನೇಪಾಳಕ್ಕೆ ಒಂದು ಇಂಡೈರೆಕ್ಟ್ ಮೆಸೇಜನ್ನು ಕೊಟ್ಟಿದೆ. ಭಾರತ ತಗೊಂಡಿರುವ ಈ ಒಂದು ಹೊಸ ರೂಲ್ಸ್ ಏನಂದ್ರೆ ಈ ನೇಪಾಳ ಬಾರ್ಡರ್ ಹತ್ರ ಇರುವ ಎಲ್ಲಾ ಪೆಟ್ರೋಲ್ ಪಂಪ್ಗಳಲ್ಲಿ ಈ ನೇಪಾಳ ಗಾಡಿಗೆ ಕಂಪ್ಲೀಟ್ ಪೆಟ್ರೋಲ್ ಅನ್ನ ಕೊಡುವುದನ್ನೇ ಬ್ಯಾನ್ ಮಾಡಿದೆ ಈಗ ಇಂಡಿಯಾ. ಈ ಇರಾನ್ ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆದ ನಂತರ ಎಲ್ಲ ದೇಶದ ರೀತಿನೇ ನೇಪಾಳ ಒಳಗಡೆನೂ ಈ ಪೆಟ್ರೋಲಿಗೆ ಶಾರ್ಟೇಜ್ ಸ್ಟಾರ್ಟ್ ಆಗಿತ್ತು. ಈ ಒಂದು ಶಾರ್ಟೇಜ್ ನಿಂದ ಪೆಟ್ರೋಲ್ ಪ್ರೈಸ್ ಸಹ ತುಂಬಾ ಜಾಸ್ತಿ ಆಗಿತ್ತು ನೇಪಾಳದಲ್ಲಿ. ಆದ್ರೆ ಭಾರತದಲ್ಲಿ ಏನಾಗಿದೆ ಅಂದ್ರೆ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಷ್ಟು ಪೆಟ್ರೋಲ್ ರೇಟ್ ಇತ್ತು ಅಷ್ಟೇ ಇದೆ ಇವತ್ತಿಗೂ. ಈ ಕ್ರೂಡ್ ಆಯಿಲ್ ಶಾರ್ಟೇಜ್ ಆದ್ರೂ ಭಾರತದಲ್ಲಿ ಪೆಟ್ರೋಲ್ ಪ್ರೈಸ್ ಇನ್ನೂ ಜಾಸ್ತಿ ಆಗ್ಲಿಲ್ಲ. ಆದ್ರಿಂದ ನೇಪಾಳದವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬಾರ್ಡರ್ ಇಂದ ಈಚೆಗೆ ಬಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕೊಂಡು ವಾಪಸ್ ನೇಪಾಳ ಒಳಗಡೆ ಹೋಗ್ತಾ ಇದ್ರು ಇಲ್ಲಿವರೆಗೆ. ಆದ್ರೆ ಈಗ ಈ ನೇಪಾಳ ಸರ್ಕಾರದ ಹೊಸ ರೂಲ್ಸ್ ನಂತರ ಭಾರತ ಏನ್ ಹೇಳಿದೆ ಅಂದ್ರೆ ಭಾರತದಲ್ಲಿ ಇನ್ ಪೆಟ್ರೋಲ್ ಶಾರ್ಟೇಜ್ ಆಗೋ ಸಾಧ್ಯತೆ ಇದೆ, ಆದ್ರಿಂದ ನಮ್ಗೆ ರೆವೆನ್ಯೂ ಲಾಸ್ ಆಗುತ್ತೆ, ಅದಕ್ಕೆ ನೇಪಾಳ ಗಾಡಿಗಳಿಗೆ ಇನ್ಮೇಲೆ ಪೆಟ್ರೋಲ್ ಬ್ಯಾನ್ ಅಂತ ಹೇಳಿದೆ. ಈ ಒಂದು ಹೊಸ ರೂಲ್ಸ್ ನಿಂದ ಆಲ್ರೆಡಿ ನೇಪಾಳದೊಳಗಡೆ ಪೆಟ್ರೋಲ್ ಶಾರ್ಟೇಜ್ ಇತ್ತು, ಇನ್ಮೇಲೆ ಈ ಒಂದು ಶಾರ್ಟೇಜ್ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಬೇಸಿಕಲಿ ಇಂಡಿಯಾ ನೇಪಾಳ ತಗೊಂಡಿರುವ ಭಾರತದ ವಿರುದ್ಧದ ಡಿಸಿಷನ್ ಗೆ ಭಾರತ ಇಂಡೈರೆಕ್ಟ್ ರಿಪ್ಲೈ ಅನ್ನ ಕೊಟ್ಟಿದೆ. ಇದು ನೇಪಾಳ ಮತ್ತೆ ಭಾರತದ ಮಧ್ಯೆ ಆಗಿರುವ ಒಂದು ಹೊಸ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.